ದೃಶ್ಯವನ್ನ ನೋಡಿ. ರಸ್ತೆಯ ಮೇಲೆಲ್ಲ ಹರಡಿರುವ ಬಿಳಿ ಬಣ್ಣದ ಪದರವನ್ನ ನೋಡಿದ್ರೆ ನಾವು ಕಾಶ್ಮೀರದ ಯಾವುದೋ ಹಿಮಪಾತದ ಜಾಗದಲ್ಲಿದ್ದೇವ ಅಂತ ಅನಿಸೋದು ಗ್ಯಾರಂಟಿ. ಆದ್ರೆ ಅಸಲಿಗೆ ಇದು ಕಾಶ್ಮೀರವಲ್ಲ, ಇದು ಹೆಮ್ಮೆಯ ವಿದ್ಯಾಕಾಶಿ ಧಾರವಾಡ. ಹೌದು, ವರುಣನ ಆರ್ಭಟಕ್ಕೆ ಇಂದು ಧಾರವಾಡ ಜಿಲ್ಲೆ ಅಕ್ಷರಶಃ ನಡುಗಿ ಹೋಗಿದೆ. ಕಳೆದ ಕೆಲ ದಿನಗಳಿಂದ ಬಿಸಿಲ ಬೀಗೆಯಿಂದ ಬೆಂದಿದ್ದ ಜನತೆಗೆ ಮಳೆ ತಂಪು ನೀಡಿದ್ದೇನೋ ನಿಜ. ಆದ್ರೆ ಈ ಬಾರಿ ಬಂದಿದ್ದು ಬರೀ ಮಳೆಯಲ್ಲ, ಅದು ಆನೆ ಕಲ್ಲುಗಳ ಸುರಿಮಳೆ. ಆಕಾಶದಿಂದ ಬೀಳುತ್ತಿದ್ದ ಆನೆ ಕಲ್ಲುಗಳು ರಸ್ತೆ ಮನೆಗಳ ಮೇಲೆ ಬಿದ್ದು ಇಡೀ ಊರೇ ಬಿಳಿ ಬಣ್ಣದ ಹೊದಿಕೆ ಹೊದ್ದಂತೆ ಕಾಣುತ್ತಿತ್ತು. ಜನರಂತೂ ಈ ದೃಶ್ಯ ಕಂಡು ಅಚ್ಚರಿಗೊಂಡಿದ್ದಾರೆ. ನಮ್ಮ ಧಾರವಾಡ ಕಾಶ್ಮೀರದಂತೆ ಕಾಣ್ತಿದೆ ಎಂದು ಸಂಭ್ರಮಿಸುತ್ತಲೇ ಕೆಲವೆಡೆ ವಾಹನ ಸವಾರರು ಮತ್ತು ರೈತರು ಈ ಅನಿರೀಕ್ಷಿತ ಹೊಡೆತಕ್ಕೆ ಕಂಗಾಲಾಗಿದ್ದಾರೆ. ಹವಾಮಾನ ಇಲಾಖೆಯ ವರದಿಯಂತೆ ಮುಂದಿನ ಕೆಲವು ಗಂಟೆಗಳ ಕಾಲ ವಿಜಯನಗರ, ಬಾಗಲಕೋಟೆ, ಬೆಳಗಾವಿ ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲೂ ಕೂಡ ಮೋಡ ಕವಿದ ವಾತಾವರಣವಿದ್ದು ಇಂದು ವರುಣನ ಆಗಮನವಾಗಲಿದೆ. ನೀವೇನಾದ್ರೂ ಹೊರಗೆ ಹೋಗುವ ಪ್ಲಾನ್ ಮಾಡಿದ್ರೆ ಮರೆಯದೆ ಕೊಡೆ ಮತ್ತು ರೈನ್ ಕೋಟ್ ಜೊತೆಯಲ್ಲಿಟ್ಟುಕೊಳ್ಳಿ.